ನಮಸ್ಕಾರ ಮಕ್ಕಳೇ. 5ನೇ ತರಗತಿಯ ಭಾಗ 1 4ನೆಯ ಪದ್ಯ ಕನ್ನಡ ಬರ್ಯ ನಮ್ಮ ಸಂಗಡ ಪದ್ಯದ ಮೊದಲನೆಯಾಗಿ ಕವಿ ಪರಿಚಯ ತಿಳಿದುಕೊಳ್ಳೋಣ. ಕವಿಯ ಹೆಸರು ಚಂದ್ರಶೇಖರ್ ಪಾಟೀಲ್. ಜನನ ಸಾಮಾನ್ಯ ಶಕ 1939. ಸ್ಥಳ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿಮತ್ತೂರು. ವೃತ್ತಿ ಪ್ರಾಧ್ಯಾಪಕರು. ಕೃತಿಗಳು ಬಾನುಲಿ, ಮಧ್ಯಬಿಂದು, ಗಾಂಧಿ ಸ್ಮರಣೆ, ಶಾಲ್ಮಲ ಮೊದಲಾದ ಕೃತಿಗಳು. ಪ್ರಶಸ್ತಿಗಳು ಪಂಪ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಕರ್ನಾಟಕ ಅಕಾಡೆಮಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇನ್ನು ಅಭ್ಯಾಸವನ್ನು ನೋಡೋದಾಗಿ, ಮೊದಲನೆಯದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಎಲ್ಲೆಲ್ಲೂ ಏನೆಂದು ಉಸಿರಬೇಕು? ಉತ್ತರ, ಎಲ್ಲೆಲ್ಲೂ ನಮ್ಮ ನುಡಿ ಕನ್ನಡ ಎಂದು ಉಸಿರಬೇಕು. ಎರಡನೆಯ ಪ್ರಶ್ನೆ, ಕೈಯ ತುಂಬ ಏನು ಬೇಕು? ಉತ್ತರ, ಕೈಯ ತುಂಬ ಕೆಲಸ ಬೇಕು. ಮೂರನೆಯ ಪ್ರಶ್ನೆ, ನೇಸರ ಏನನ್ನು ಬಿತ್ತಬೇಕು? ಉತ್ತರ, ನೇಸರ ಭೂಮಿಯ ತುಂಬ ಬೆಳಕನ್ನು ಬಿತ್ತಬೇಕು. ನಾಲ್ಕನೆಯ ಪ್ರಶ್ನೆ, ಎದೆಯ ತುಂಬ ಯಾವುದು ತುಳುಕಬೇಕು? ಉತ್ತರ, ಎದೆಯ ತುಂಬ ಪ್ರೀತಿಯ ಬೆಳದಿಂಗಳು ತುಳುಕಬೇಕು. ಇನ್ನು ಆದೊಳಗಿನ ಪ್ರಶ್ನೆಗಳು, ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಮೊದಲನೇದಾಗಿ, ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ, ಸಿರಿನಾಡನ್ನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ. ಎರಡನೆಯ ಪದ್ಯದ ಪೂರ್ಣಗೊಳಿಸುವಿಕೆ, ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ, ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ. ಇನ್ನು ಭಾಷಾ ಅಭ್ಯಾಸವನ್ನು ನೋಡುವುದಾಗಿ, ಮೊದಲಿಗೆ ಪದಗಳನ್ನು ಕೂಡಿಸಿ ಬರೆಯಿರಿ. ಮೊದಲನೆಯದು, ಮೇಲೆ ಪ್ಲಸ್ ಇಟ್ಟುಕೊಂಡು ಮೇಲಿಟ್ಟುಕೊಂಡು. ಎರಡನೆಯದ್ದು, ಶುಭ್ರ ಪ್ಲಸ್ ಆಯಿತು ಶುಭ್ರವಾಯಿತು. ಮೂರನೆಯದ್ದು, ಬಂಡೆ ಪ್ಲಸ್ ಅನ್ನು ಬಂಡೆಯನ್ನು. ಆ ಪದಗಳನ್ನು ಬಿಡಿಸಿ ಸಂಧಿ ಹೆಸರು ತಿಳಿಸಿರಿ. ಸವಿಗನ್ನಡ. ಸವಿ ಪ್ಲಸ್ ಕನ್ನಡ, ಇದು ಆದೇಶ ಸಂಧಿಯಾಗುತ್ತದೆ. ಮರವನ್ನು ಬಿಡಿಸಿ ಬರೆದಾಗ ಮರ ಪ್ಲಸ್ ಅನ್ನು, ಇದು ಆಗಮ ಸಂಧಿ. ನಾವೆಲ್ಲ, ನಾವು ಪ್ಲಸ್ ಎಲ್ಲ ಲೋಪ ಸಂಧಿ. ನಾಲ್ಕನೆಯ ಪ್ರಶ್ನೆ, ದಾರಿಯಲ್ಲಿ ದಾರಿ ಪ್ಲಸ್ ಅಲ್ಲಿ ಆಗಮ ಸಂಧಿ. ಇನ್ನು ಕೊನೆಯದಾಗಿ, ಒಂದೊಂದು ಒಂದು ಪ್ಲಸ್ ಒಂದು, ಇದು ಲೋಪ ಸಂಧಿ ಆಗುತ್ತದೆ. ಮಕ್ಕಳೇ, ಇಲ್ಲಿಗೆ ಇದು ಭಾಷಾ ಅಭ್ಯಾಸ ಮುಗಿಯುತ್ತದೆ.